CSK ಹತ್ರ ದುಡ್ಡಿಸ್ಕೊಂಡು RCB ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ರೊಮ್ಯಾರಿಯೋ ಬಗ್ಗೆ. ನನಗೆ ಏನೋ ಡೌಟ್ ಕಣ, ಅವ್ನು ಯಾರ್ದೋ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವನ ಅಂತ. ವಿರಾಟ್ ಕೊಹ್ಲಿನೇ ಬೋಲ್ ಮಾಡ್ಬೋದು, ಹೊಡ್ಸ್ಕೊಳಕ್ ಯಾರಾದ್ರೇನಂತೆ, ಕೊಹ್ಲಿ ಆದ್ರೇನು ಶೆಫರ್ಡ್ ಆದ್ರೇನು? ಏನೋ ಈ ಸಲ ಯಾರ್ದ ದುಡ್ಡಿಸ್ಕೊಂಡು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ಯಾ? ಇವಾಗ ಮೂವಿ ಎಲ್ಲ ಕಣ, CSK ಹತ್ರ ದುಡ್ಡಿಸ್ಕೊಂಡು RCB ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. RCB ಬಗ್ಗೆ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಯಾರಿದಾರಪ್ಪ, ಸೂಪರ್ ಪ್ಲೇಯರು, ಫಸ್ಟಿಂದ ಇಲ್ಲಿವರೆಗೂ ಸಕ್ಕತ್ತಾಗಿ ಆಡ್ಕೊಂಡ್ ಬಂದಿದ್ದಾನೆ. ಅದಕ್ಕೆ ಚಾನ್ಸ್ ಮೇಲೆ ಚಾನ್ಸ್ ಕೊಡ್ತಿರೋ ನಮ್ಮ ರೊಮ್ಯಾರಿಯೋ ಬಗ್ಗೆ. ರೊಮ್ಯಾರಿಯೋ ಒಳ್ಳೆ ಪ್ಲೇಯರ್ ಬಿಡುಗರು, ತುಂಬಾ ಚೆನ್ನಾಗಿ ಆಡೋದು. 10 ಮ್ಯಾಚ್ ಆಡಿದ್ದಾನೆ, ಒಂದೇ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಇಲ್ವಲ್ಲ ಒಂದು. ಅದೇನಕ್ಕೆ ಅಷ್ಟು ಇಟ್ಕೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು ನನಗೆ. ಅಷ್ಟು ಚಾನ್ಸ್ಗಳ, ಇಷ್ಟೊಂದು ಚಾನ್ಸು ಪಾಪ ಎಷ್ಟೋ ಜನಕ್ಕೆ ಲೈಫ್ ಇಷ್ಟೊಂದು ಚಾನ್ಸ್ ಕೊಟ್ಬಿಟ್ಟಿದ್ರೆ ಎಷ್ಟೊಂದು ಜನಕ್ಕೆ ಪಾಪ ಒಂದಷ್ಟು ಜನ ಇಷ್ಟೊಂದ್ಗಾಲೆ ಒಳ್ಳೊಳ್ಳೆ ಸಾಧನೆ ಮಾಡಿರೋರು. ಇವನು ರೊಮ್ಯಾರಿಯೋ ಶೆಫರ್ಡ್ದು ಒನ್ ಅಂಡ್ ಓನ್ಲಿ ಸಾಧನೆ ಅಂದ್ರೆ ಲಾಸ್ಟ್ ಇಯರ್ CSK ಮೇಲೆ ನಾಯಿ ಹೊಡೆದಿದ್ದು ಅಷ್ಟೇ. ಅದು ಬಿಟ್ರೆ ಈ ಸೀಸನ್ ಅಲ್ಲಿ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬೇಡವಾ, ಬ್ಯಾಟಿಂಗು ಇಲ್ಲ ಬೌಲಿಂಗು ಇಲ್ಲ, ಸ್ಟಿಲ್ 10 ಮ್ಯಾಚ್ ಆಡಿದಾನೆ. ನನಗೆ ಏನೋ ಡೌಟ್ ಕಣ, ಅವ್ನು ಯಾರ್ದೋ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವನ ಅಂತ. ಆರಾಮಾಗಿ ಡಫಿ ನಾಡ್ಸಿ ವೆಂಕಟೇಶ್ ಅಯ್ಯರ್ ಇದ್ದಾನೆ, ವೆಂಕಟೇಶ್ ಅಯ್ಯರ್ನ ಹಾಕ್ಸ್ಕೊಂಡು ಹೌದು ಆರಾಮಾಗಿ ಆಡೋದು ಬಿಟ್ಬಿಟ್ಟು ಗುರು ಅದಾದ್ಮೇಲೂ ಸೋಲ್ತೀರಾ. ಬೇರೆ ಅಟ್ಲೀಸ್ಟ್ ಸೋಲ್ತಾ ಇದ್ದೀವಿ, ನನಗೂ ನಿನಗೂ ಅಲ್ಲ, ಎಷ್ಟೋ ಕಮೆಂಟ್ಸ್ಗಳು ನೋಡಿದ್ದೀನಿ, ಎಷ್ಟೋ ವಿಡಿಯೋಗಳು ನೋಡಿದ್ದೀನಿ, ಎಲ್ಲ ಕಡೆ ಇದನ್ನ ಹೇಳ್ತಾನೆ ಇದ್ದಾರೆ. ನಮ್ಮಿಬ್ಬರಿಗೆ ಮತ್ತೆ ಜನಗಳಿಗೆ ಅನ್ಸಿರೋ ಥರ ಇವರು ಟ್ರೈನ್ಡ್ ಪ್ಲೇಯರ್ಸು ಮತ್ತೆ ಟ್ರೈನ್ಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅವ್ರಿಗೆ ಅನ್ಸಿರಲ್ವೇನೋ. ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ಗುರು, ಯಾಕೆ ಆ ಲೆವೆಲ್ಗೆ ಅವ್ರನ್ನ ಹಾಕೊಂಡು ಕೂತಿದ್ದಾರೆ ಅಂತ. ಬೌಲಿಂಗ್ ಕೊಟ್ರೆ ಬೌಲಿಂಗಲ್ಲಿ ನಾಯಿ ಹೊಡೆದಂಗೆ ಹೊಡ್ಸ್ಕೊತಾರೆ, ಒಂದೇ ಓವರ್ ಮಾಡೋದು ಜಾಸ್ತಿ, 1 ಓವರ್ ಕೊಡ್ತಾರೆ ಹೊಡ್ಸ್ಕೊತಾನೆ. ಆಮೇಲೆ 1 ಓವರ್ ಆಡೋದಕ್ಕೆ ಫುಲ್ ಫೀಲ್ಡಿಂಗ್ ಮಾಡ್ತಾನೆ, ಆಮೇಲೆ ಬಂದು ಫೀಲ್ಡಿಂಗ್ ಆದ್ರೂ ಚೆನ್ನಾಗಿ ಮಾಡ್ತಾನ, ಕ್ಯಾಚ್ ಎಲ್ಲ ಬಿಟ್ಬಿಟ್ಟಿರ್ತಾನೆ ಎಷ್ಟೊಂದ್ಸಲಿ. ಆಯ್ತಾ ಹಾಳಾಗಿ ಪಾಪ ಹಿಂಗ್ ಅಂತಾನೆ, ನಮಗೆ ಪಾಪ ಬಿಟ್ಬಿಡ್ರ ಅಂತ ನಮಗೆ ಹೊಟ್ಟೆ ಅವ್ರದ್ ಬಿಡ್ಬೇಕು. ಲಾಸ್ಟ್ ಸೀಸನ್ ಅಲ್ಲಿ ಗೆಲ್ಸ್ಕೊಟ್ಟಿದ್ಯಾ ಅಂತ ಅನ್ಬಿಟ್ಟು ಈ ಸೀಸನ್ ಅಲ್ಲಿ ನಮ್ಮನ್ನ ಮನೆ ಕಳ್ಸೋವರೆಗೂ ಸುಮ್ನಿರ್ಬೇಕ ನಾನು. ಹೌದು, ಆ ಕಡೆ ಕೃಣಾಲ್ ಪಾಂಡ್ಯ ಬ್ಯಾಕ್ ಟು ಬ್ಯಾಕ್ 6 ಹೊಡಿತಿದ್ದಾನೆ. ಇವ್ನಿಗಿರೋ ಘಟ್ಟಕ್ಕೆ ಹೊಡೆದ್ರೆ ಬಾಲ್ ಮಿಸ್ ಆಗ್ಬಿಡ್ಬೇಕು, ಇವ್ನು ಹೊಡಿಯೋದೇ ಮಿಸ್ ಮಾಡ್ತಿದ್ದಾನೆ. ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಅವನಿಗೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಗೊತ್ತಾಗ್ತಿಲ್ಲ. ಅವನ್ನ ಡ್ರಾಪ್ ಮಾಡ್ತಿಲ್ಲ. ಅವನೇನಾದ್ರೂ ನಾಳೆ ಮುಂಬೈ ಜೊತೆಗೂ ಆಡ್ಬಿಟ್ರೆ ಮಾಮು, ರಿಸಲ್ಟ್ ಈಗಲೇ ನಾವೇ ಪ್ರಿಡಿಕ್ಟ್ ಮಾಡ್ಬಿಡ್ಬೋದು ಏನಾಗುತ್ತೆ ಅಂತ. ರಿಸಲ್ಟ್ ಪ್ರಿಡಿಕ್ಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನು ಅಲ್ಕಾ ಮಾತುಗಳು ಬರುತ್ತೋ ಅದನ್ನ ಮಾತ್ರ ಪ್ರಿಡಿಕ್ಟ್ ಮಾಡ್ಬೋದು ಗುರು, ನಾವು ಆರಾಮಾಗಿ ಮಾಡ್ಬೋದು. ಏನ್ ಸೆನ್ಸ್ ಬೇಡವೇನೋ ಸೀರಿಯಸ್ಲಿ. RCB ಮ್ಯಾನೇಜ್ಮೆಂಟ್ ಆಕ್ಚುಲಿ ಚೆನ್ನಾಗಿದೆ, ಬಟ್ ಇಷ್ಟು ಆಪರ್ಚುನಿಟಿ ಒಬ್ಬ ಫೇಲ್ಯೂರ್ ಪ್ಲೇಯರ್ಗೆ ಕೊಡೋದು ನಾಟ್ ಫೇರ್ ಅನ್ಸುತ್ತೆ. ಒಂದ್ ಲೆಕ್ಕದಲ್ಲಿ ರೋಹಿತ್ ಶರ್ಮನು ವಾಪಸ್ ಬಂದು ಸೂಪರ್ ಆಗಿ ಆಡ್ಬಿಟ್ಟಿದ್ದಾರೆ ಕಣೋ. ಇವ್ನು ಏನ್ ಮಾಡ್ತಾ ಇದ್ದಾನೆ. ಸೊ ಆಲ್ರೌಂಡರ್ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಇಟ್ಕೊಂಡಿರಂಗಿದ್ರೆ ಪ್ರಯೋಜನ ಇಲ್ಲ. ಆಲ್ರೌಂಡರ್ ಆಕ್ಚುಲಿ ವೆಂಕಟೇಶ್ ಅಯ್ಯರ್ ಬೌಲಿಂಗು ಮಾಡ್ತಾನೆ, ಗೊತ್ತಿರೋಂಗೆ ಟಿಮ್ ಡೇವಿಡ್ ಮಾಡ್ತಾನೆ, ಒಂದು ಲೆವೆಲ್ ಟಿಮ್ ಡೇವಿಡ್ ಮಾಡ್ತಾನೆ. ಇವ್ನು 1 ಓವರ್ ಮಾಡೋದನ್ನ ವೆಂಕಟೇಶ್ ಅಯ್ಯರ್ಗೆ ಕೊಡ್ಬೋತಾನೆ. ವಿರಾಟ್ ಕೊಹ್ಲಿನೇ ಮಾಡಿಡ್ಬೋದು. ವಿರಾಟ್ ಕೊಹ್ಲಿನೇ ಮಾಡ್ಬೋದು. ಹೌದು, ವಿರಾಟ್ ಕೊಹ್ಲಿನೇ ಬೋಲ್ ಮಾಡ್ಬೋದು. ಹೊಡ್ಸ್ಕೊಳಕ್ ಯಾರಾದ್ರೇನಂತೆ, ಕೊಹ್ಲಿ ಆದ್ರೇನು ಶೆಫರ್ಡ್ ಆದ್ರೇನು? ಕೊಹ್ಲಿ ಹೊಡ್ಸ್ಕೊಂಡ್ರು ಚಪಾಳೆ ತಡ್ತಿರ್ತೀವಿ ನಾವು ಕೊಚ್ಚೆ. ಯಾವ್ದೋ CSK ತರ ಬ್ಲೈಂಡ್ ಫಾಲೋವರ್ಸ್ ಆಗ್ಬಾರ್ದು. ಧೋನಿ ಮ್ಯಾಚ್ ಸೋಲ್ಸಿದ್ರೆ 2 6 ಹೊಡೆದಿದ್ರೆ ಖುಷಿ ಪಟ್ಕೊಂಡು ಬರ್ತಾರಲ್ಲ, ಆ ತರ ಆಗ್ಬಾರ್ದು ನಾವು. ಇಲ್ಲ ನಾವು ಸಪೋರ್ಟ್ ಮಾಡ್ತಿರೋದು RCBಗೆ ಓನ್ಲಿ ಬಿಕಾಸ್ ನಾವು ಅದು ನಮ್ಮ ರಾಜ್ಯದ ಟೀಮು, ನಮ್ಮ ಟೀಮು ಬೆಂಗಳೂರು ಟೀಮ್ ಅಂತ. ಓಕೆನಾ, ಕೊಹ್ಲಿ ಇರೋದು ಅದೆಲ್ಲ ಸೆಕೆಂಡ್ರಿ. ಹೌದು, ಕೊಹ್ಲಿಗೂ ಸಪೋರ್ಟ್ ಮಾಡ್ತಾ ಇದೀವಿ, ಬಟ್ ನಮ್ಮ ಮೊದಲನೇ ಆದ್ಯತೆ ಬಂದು ಅದು ನಮ್ಮ ಟೀಮು ಬೆಂಗಳೂರು ಟೀಮ್ ಅಂತ. ಸೊ ರೊಮ್ಯಾರಿಯೋ ನಮಗೆ ಗೊತ್ತಿಲ್ಲ, ನೀನು ಈ ವಿಡಿಯೋ ನೋಡಿದ್ರು ನಿಂಗೆ ಅರ್ಥ ಆಗಲ್ಲ, ಕರೆ ಕನ್ನಡದಲ್ಲಿ ಮಾಡಿದೀವಿ. ಏನಾದ್ರು ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಂಗೆ ತಲುಪಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಆದ್ರೂ ನಾಯಿ ಹೊಡೆದಂಗೆ ಬೇರೆ ಗುಡಿಯಪ್ಪ, ಆಯ್ತಾ? ರೊಮ್ಯಾರಿಯೋ ಪ್ಲೀಸ್ ಕಣಪ್ಪ, 4 ಮ್ಯಾಚಲ್ಲಿ 2 ಮ್ಯಾಚ್ ಗೆಲ್ಬೇಕು, ಆ 2 ಮ್ಯಾಚ್ ಕುತ್ಕೊಂಡ್ಬಿಡು, ಇಲ್ಲ 2 ಮ್ಯಾಚ್ ಸೋಲೋ ಮ್ಯಾಚಲ್ಲಿ ಆಡ್ಬಿಡು. ಬಟ್ ನಾವು ಆ್ಯಕ್ಚುಲಿ ನನಗೆ ನೀನು ಹೇಳ್ದಂಗೆ ಟೇಬಲ್ ಟಾಪ್ ಬರಬೇಕು ಅಂತ ಅನ್ಕೊಂಡಿದ್ದೀವಿ. ದಯವಿಟ್ಟು ಮ್ಯಾನೇಜ್ಮೆಂಟ್ ಅವ್ರು ಇದನ್ನ ತಲೆಯಲ್ಲಿ ಇಟ್ಕೊಳ್ರಪ್ಪ. ಬೆಸ್ಟ್ ರಿಪ್ಲೇಸ್ಮೆಂಟ್, ಯಾಕಂದ್ರೆ ಬ್ಯಾಟಿಂಗ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾನೆ. ಇವಾಗ ಸುಮ್ಮನೆ ನೀನು ಟೀಮ್ ಇಂದ ಶೆಫರ್ಡ್ ಕಾಂಟ್ರಿಬ್ಯೂಷನ್ ತೆಗೆದ್ಬಿಡು, ಎಷ್ಟು 20 ಚಿಲ್ಲರೆ ಹೊಡೆದಿದ್ದ ಅಲ್ವಾ, ಅವ್ನ್ ಬಾಲ್ ತಿಂದಿರೋ ಅಷ್ಟನ್ನ ಈ ಕಡೆ ಎಂಡ್ ಅಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಆಡಿದ್ರೆ ಅವನೇ 20 30 ಮ್ಯಾಚ್ ಗೆಲ್ಸ್ಬಿಡ್ತಿದ್ದ. ನಮಗೆ ಮಿಸ್ ಹೊಡಿತಿರೋದು ಆ 10-20 ರನ್ಸ್ ಎಕ್ಸ್ಟ್ರಾ ಬರ್ತಾ ಇದೆ ಬೌಲಿಂಗ್ ಇಂದ. ಡಫಿ ಇದ್ರೆ ಖಂಡಿತವಾಗ್ಲೂ ಕಂಟ್ರೋಲ್ ಆಗುತ್ತೆ ಅದು. ಡಫಿ
ಬೆತ್ತಲ್ನು ಬೇಕಾದ್ರೆ ಒಂದ್ಸಲಿ ಕೂಡಿಸ್ಬಿಡ್ಲಿ, ಯಾಕಂದ್ರೆ ಬೆತ್ತಲ್ಲು ನನಗೇನು ಸೂಪರಾಗಿ ಆಡ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ. ಹಂಗಂತ ಚಾನ್ಸ್ ಕೊಡಬೇಡಿ ಅಂತಲ್ಲ, ಸಾಕು ಇನ್ನೂ ಪ್ಲೇಯರ್ಸ್ ಇದ್ದಾರೆ, ಆಡಿಸಿ ಹೋಗ್ಲಿ. ಫಸ್ಟ್ ಸೆಕೆಂಡ್ ಅಲ್ಲಿ ಇದ್ರೆ ಸೂಪರು ನಮಗೆ. ಸೊ ಅಲ್ಲಿರೋದಕ್ಕೆ ಏನ್ ಬೇಕೋ ಅದನ್ನ ಮಾಡಿ. ಅಯ್ಯೋ 4ನೇ ಪ್ಲೇಸ್ ಬಂದ್ರು ಪರವಾಗಿಲ್ಲ ಅಂತ ಇನ್ನೂ ರೊಮ್ಯಾರಿಯೋ ಆಡಿಸ್ತೀನಿ ಅಂತಂದ್ರೆ ಕಷ್ಟ ಆಗುತ್ತೆ, ಸೀರಿಯಸ್ಲಿ ಕಷ್ಟ ಆಗುತ್ತೆ. ಸೊ RCB ಅಂಡ್ ರೊಮ್ಯಾರಿಯೋ ಬೇಜಾರು ಮಾಡ್ಕೊಂಬೇಡಿ, ಆಡಿದ್ರೆ ಚೆನ್ನಾಗಿ ಆಡಿ, ಇಲ್ಲಾಂದ್ರೆ ಕುತ್ಕೊಂಡು ನೋಡಿ. ಹೌದು, ಇದೇ ರೊಮ್ಯಾರಿಯೋ ನೆಕ್ಸ್ಟು 4 ಮ್ಯಾಚಲ್ಲೂ 100 ಹೊಡೆದ್ರೆ ಅಥವಾ ಒಂದು 5 ವಿಕೆಟ್ ತೆಗೆದ್ರೆ ಅಥವಾ ಮ್ಯಾಚ್ ಗೆಲ್ಸ್ಕೊಟ್ಬಿಟ್ರೆ ನಾವು ಮತ್ತೆ ಬಂದು ರೊಮ್ಯಾರಿಯೋನ ಉಳ್ಕೊಂಡು ವಿಡಿಯೋ ಮಾಡ್ತೀವಿ. ತಪ್ಪಾಯ್ತು ಕ್ಷಮಿಸ್ಬಿಡೋಣ ಅಂತ, ತೆಪ್ಪಾಗಿದ್ರೆ ಕ್ಷಮಿಸ್ಬಿಡೋಣ ಅಂತ ಅನ್ಕೊಂಡು, ತೆಪ್ಪಾಗಿದ್ರಲ್ಲ ತೆಪ್ಪ ಆಗ್ಬಿಟ್ಟಿದ್ದೆ ಕ್ಷಮಿಸ್ಬಿಡೋಣ ಅಂತ ಕೇಳ್ಬಿಡೋಣ ಅಂತ ಹೇಳಿ ಮಾಡ್ತೀವಿ. ಸೊ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ RCB ಮ್ಯಾನೇಜ್ಮೆಂಟು ಮತ್ತು ರೊಮ್ಯಾರಿಯೋ ಅವರು. ಪ್ಲೀಸ್ ಅಣ್ಣ, ಸೀರಿಯಸ್ ಆಗಿ ತಗೊಳ್ಳೋಣ. ಆ ಗಲ್ಲಿ ಕ್ರಿಕೆಟಲ್ಲಿ 6 ಹೊಡಿತಿಯಲ್ಲ ಹಾಗೆ ಇಲ್ಲೂ ಹೊಡೆದ್ಬಿಡೋಣ, 1-2 6. ನೀನು ಲಾಸ್ಟ್ ಮ್ಯಾಚಲ್ಲಿ ಅಲ್ಲಿ ಹೊಡೆದಂಗೆ ಇಲ್ಲಿ ಹೊಡೆದಿದ್ದಿದ್ರೆ ನಾವು ವಿನ್ ಆಗ್ತಿದ್ವಿ ಅಣ್ಣ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಣ. ಅವ್ನು ಬೌಲಿಂಗು ಅಷ್ಟೇ ಏನೋ ಕೊಟ್ಬಿಟ್ಟವ್ರೆ ಗುರು ನನಗೆ. ಯಾಕೆ ಗುರು ನನಗೆ ಬೌಲಿಂಗ್ ಕೊಡ್ತೀರಾ ಅನ್ನೋ ಹತ್ರ ಬಂದು ಬೌಲಿಂಗ್ ಮಾಡ್ತಾರೆ, ಸೀರಿಯಸ್ಲಿ ಗೊತ್ತಿಲ್ಲ ನಮಗೆ. ಸಿರಾಜ್ ಬಂದಾಗ ಮನ್ಸಲ್ಲಿ ಭಯ ಇತ್ತು ಗೊತ್ತಾ, ಅಯ್ಯೋ ಈ ಬಾಲ್ ವೈಡ್ ಮಾಡ್ಬಿಡ್ತಾನೆ, ಅಯ್ಯೋ ಫುಲ್ ಟಾಸ್ ಹಾಕ್ಬಿಡ್ತಾನೆ ಅಂತ. ಸೇಮ್ ಫೀಲಿಂಗ್ ಶಫರ್ಡ್ ಬೌಲಿಂಗ್ ಮಾಡ್ಬೇಕಾದ್ರೆ. ಆದ್ರೆ ಸಿರಾಜು 3 ಓವರ್ 4 ಓವರ್ ಮಾಡ್ತಿದ್ದ, ಇವನು 1 ಓವರ್ ಮಾಡಿ ಕೊಡ್ತಾವನೆ ಅಂದ್ರೆ 4 ಓವರ್ ಮಾಡ್ತಿದ್ದ, ಮತ್ತೆ ಸುಮಾರು ಮ್ಯಾಚಸ್ ಗೆಲ್ಸಿದ್ದಾನೆ ಅವನು. ಅಲ್ಲ 4 ಓವರ್ ಮಾಡಿರೋ ಸಿರಾಜ್ನ 1 ಓವರ್ ನೆನಪಿಸ್ತಿದ್ದಾನೆ ಅಂದ್ರೆ 4 ಓವರ್ ಮಾಡಿದ್ರೆ ಯಾರ್ಯಾರನ್ನ ನೆನಪಿಸ್ತಿದ್ನೋ ಏನೋ, ಎಲ್ಲ ಲೆಜೆಂಡ್ಸ್ ನೆನಪಿಸ್ಬಿಡ್ತಿದ್ದ ಅಣ್ಣ. ಸೊ ಸೀರಿಯಸ್ ಆಗಿ ತಗೊಳ್ಳಿ. ಬಟ್ ಸ್ಟಿಲ್ ಏನೋ ನಾವು RCB ಸಪೋರ್ಟರ್ಸೇ, ನಾವು ಸೋತ್ರಿ ಅಂತ ನಾವು ಏನೋ ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರಂಥವ್ರಲ್ಲ. ನಾನು ಬೇರೆ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಗೆದ್ದಾಗ ಬೆನ್ನು ತಟ್ತೀವಿ, ತಪ್ಪು ಮಾಡಿದಾಗ ಲೈಟಾಗಿ ಕಿವಿನೂ ಹಿಡ್ತೀವಿ. ಹೌದು, ಯಾಕಂದ್ರೆ ನಮ್ಮದೇ ಟೀಮ್ ಇದು. ಹೌದು, ಇದು ನಮ್ಮ ಟೀಮು. CSK ಹತ್ರ ದುಡ್ಡಿಸ್ಕೊಂಡು RCB ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ರೊಮ್ಯಾರಿಯೋ ಬಗ್ಗೆ. ನನಗೆ ಏನೋ ಡೌಟ್ ಕಣ, ಒಂದು ಯಾರ್ದೋ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವನ ಅಂತ. ವಿರಾಟ್ ಕೊಹ್ಲಿನೇ ಬೋಲ್ ಮಾಡ್ಬೋದು, ಹೊಡ್ಸ್ಕೊಳಕ್ ಯಾರಾದ್ರೇನಂತೆ, ಕೊಹ್ಲಿ ಆದ್ರೇನು ಶೆಫರ್ಡ್ ಆದ್ರೇನು. ಆರಾಮಾಗಿ ಡಫಿನ್ ಆಡಿಸಿ ವೆಂಕಟೇಶ್ ಅಯ್ಯರ್ ಇದ್ದಾನೆ, ವೆಂಕಟೇಶ್ ಅಯ್ಯರ್ನ ಹಾಕ್ಸ್ಕೊಂಡು ಹೌದು ಆರಾಮಾಗಿ ಆಡೋದ್ ಬಿಟ್ಬಿಟ್ಟು ಇವ್ನಿಗಿರೋ ಘಟ್ಟಕ್ಕೆ ಹೊಡೆದ್ರೆ ಬಾಲ್ ಮಿಸ್ ಆಗ್ಬಿಡ್ಬೇಕು, ಇವ್ನು ಹೊಡಿಯೋದೇ ಮಿಸ್ ಮಾಡ್ತಿದ್ದಾನೆ ಇವನು. ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನ್ ಅಲ್ಕಾ ಮಾತುಗಳು ಬರುತ್ತೋ ಅದನ್ನ ಮಾತ್ರ ಪ್ರೆಡಿಕ್ಟ್ ಮಾಡ್ಬೋದು ಗುರು ನಾವು. CSK ತರ ಬ್ಲೈಂಡ್ ಫಾಲೋವರ್ಸ್ ಆಗ್ಬಾರ್ದು. ಇಲ್ಲ ನಾವು ಸಪೋರ್ಟ್ ಮಾಡ್ತಿರೋದು RCBಗೆ ಓನ್ಲಿ ಬಿಕಾಸ್ ನಮ್ಮ ಟೀಮು ಬೆಂಗಳೂರು ಟೀಮ್ ಅಂತ. ಓಕೆನಾ, ಕೊಹ್ಲಿ ಇರೋದು ಅದೆಲ್ಲ ಸೆಕೆಂಡ್ರಿ. ಹೌದು, ಕೊಹ್ಲಿಗೂ ಸಪೋರ್ಟ್ ಮಾಡ್ತಾ ಇದೀವಿ. ಬಟ್ ನಮ್ಮ ಮೊದಲನೇ ಆದ್ಯತೆ ಬಂದು ಅದು ನಮ್ಮ ಟೀಮು ಬೆಂಗಳೂರು ಟೀಮ್ ಅಂತ.